ತುಂಬಿದಂತ ಶಾಲೆ. ನಾನು ಬಾಲ್ಯ ಶಿಕ್ಷಣ ಪಡೆದಂತ ಶಾಲೆಯಲ್ಲಿ ಇವತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಜನತೆಯ ಶಾಸಕರ ಜೊತೆ ನಾನು ಸಹ ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ದಿನ ಶಾಲಾ ಒಂದು ಪಾಠ ಕಲಿಯುವಂತ ಸಮಯದಲ್ಲಿ ಈ ಒಂದು ವಾರ್ಷಿಕೋತ್ಸವದಲ್ಲಿ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭ ನೃತ್ಯ ಮತ್ತೆ ಎಲ್ಲ ಪೋಷಕರ ಜೊತೆ ಒಂದು ವಿದ್ಯಾರ್ಥಿಗಳು ಹಾಗೂ ಎಲ್ಲ ಗುರುವರಿಗೂ ಸೇರುವಂತ ಒಂದು ಸುದಿನ ತುಂಬಾ ಖುಷಿ ಆಗುತ್ತೆ. ದಿನ ತಾವೆಲ್ಲ ಈಗಾಗಲೇ ಮಕ್ಕಳೆಲ್ಲ ನೃತ್ಯ ಮಾಡಿದ್ದೀರಾ, ಮುಂದೆ ತುಂಬಾ ಕಾರ್ಯಕ್ರಮ ಇದೆ. ಇದೇ ರೀತಿ ನಿಮ್ಮ ಅವರಾದ ಸಂಬಂಧಗಳು ಪೋಷಕರ ಜೊತೆ, ಶಿಕ್ಷಕರ ಜೊತೆ ಮತ್ತೆ ವಿದ್ಯಾರ್ಥಿಗಳ ಜೊತೆ ಇರಲೇಬೇಕು. ನಮ್ಮ ಜನಪ್ರಿಯ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ಈ ಮಧ್ಯೆ ಅವ್ರ ಬಗ್ಗೆ ತಾವೆಲ್ಲ ಕೇಳ್ತಾ ಇರ್ತೀರಾ. ಯಾವುದೇ ಸಭೆಯಲ್ಲಾಗ್ಲಿ ಒಂದು ಶಾಲೆ ಇರ್ಬೇಕಂದಾಗ ಆ ಶಾಲೆಯಲ್ಲಿ ಮಕ್ಕಳು ತುಂಬಿ ಆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಓದಿರ್ಬೇಕು ಅಂತ ಹೇಳ್ತಿದೆ. ತುಂಬಾ ಆಸಕ್ತಿಯಿಂದ ಅವರು ಶಿಕ್ಷಕರ ಮೇಲೆ ತುಂಬಾನೇ ಇದು ಮಾಡ್ತಾ ಇದ್ದಾರೆ, ಏನೋ ಸಭೆಗಳು ಮಾಡ್ತಾ ಇದ್ದಾರೆ. ಕೆಲವೊಂದು ಶಿಕ್ಷಕರು ಅನಿತ ಭಾವಿಸಬಾರ್ದು. ಯಾಕಂದ್ರೆ ನಮ್ಮ ಜನಪ್ರಿಯ ಶಾಸಕರು ಏನಕ್ಕೆ ಹೇಳ್ತಾರಂದ್ರೆ ಅದು ಎಲ್ಲ ಶಿಕ್ಷಕರು ಅನ್ವಯಿಸೋದಿಲ್ಲ. ಈಗಿನ ಮಾಸ್ಟರ್ ಶಾಲೆಗೆ ನಮ್ಮ ಶಾಸಕರು ಏನೇ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ನೋಡಿ ಮಕ್ಕಳು ಎಷ್ಟು ಜನ ಇದ್ದಾರೆ. ಈ ಮಕ್ಕಳು ಈ ರೀತಿ ಇರ್ಬೇಕಂದ್ರೆ ಮುಖ್ಯವಾಗಿ ತಾವೆಲ್ಲ ಇದರೆಲ್ಲ ಶಿಕ್ಷಕರು ತಮಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಎಲ್ಲಿ ನಾವು ಉನ್ನತವಾದಂತ ಶಿಕ್ಷಣ ಕೊಡ್ತೇವೆ, ಒಂದು ಶಿಸ್ತಿನ ಒಂದು ಶಿಕ್ಷಣ ಕೊಡ್ತೇವೆ, ಅಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಓದಿಸೋದಕ್ಕೆ ಇಷ್ಟಪಡ್ತಾರೆ. ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ತುಂಬಾ ಜನ ಹೋಗ್ತಾ ಇದ್ದಾರೆ. ನಮ್ಮ ಪೋಷಕರು ಅಷ್ಟೇ ಪ್ರೈವೇಟ್ ಶಾಲೆ ಎದುರು ಇರ್ತದೆ, ತಾವು ಅಲ್ಲಿ ನೀಟಾಗಿ ನಮಗೆ ಪಾಠ ಹೇಳ್ಕೊಡ್ತಾರೆ ಅಂತ ತಿಳ್ಕೊಂಡ್ರಿ. ಈ ದಿನ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಏನು ಅತಿ ಹೆಚ್ಚಿನ ಅಂಕ ಪಡೆದು ಅವ್ರದೇ ಆದಂತ ಒಂದು ಏನು ಸರ್ಕಾರದ ಏನು ಇದೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದರ ಪ್ರಕಾರ ಅವರು ರ್ಯಾಂಕಿಂಗ್ ಅಲ್ಲಿ ಅವರು ಶಿಕ್ಷಣದ ಒಂದು ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ. ಆ ರೀತಿ ಆಯ್ಕೆ ಆದಾಗ ಅವರು ಏನು ಗುಣಮಟ್ಟದ ಒಂದು ಶಿಕ್ಷಣ ಒಂದು ಕೊಡ್ಬೇಕಂತ ಹೇಳಿದ್ರೆ ಅವರು ಸಹ ಮಾಡ್ತಾ ಇರ್ತಾರೆ. ಈಗ ಪೋಷಕರು ಪ್ರೈವೇಟ್ ಶಾಲೆ ಹೋದಾಗ ತಮಗೆ ತಮ್ಮ ಬಗ್ಗೆ ಎಜುಕೇಶನ್ ಕೇಳ್ತಾರೆ, ನೀವೇನು ಓದಿದ್ದೀರಾ ಅಂತ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಶಾಲೆಗೆ ಸೇರಿಸಿ ದುಡ್ಡು ಕೊಟ್ಟು ಸೇರಿಸಿದ ನಂತರ ಮತ್ತೆ ಅವರು ಸಾಯಂಕಾಲ ಬಂದಮೇಲೆ ನೀವು ಅದನ್ನ ಹೇಳ್ಕೊಡ್ಬೇಕು. ಆ ಹೇಳ್ಕೊಟ್ಟಾಗ ಅವರು ಒಂದು ಶಿಕ್ಷಣದ ಒಂದು ಇದು ಉನ್ನತೀಕರಣ ಆಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಹಾಗಲ್ಲ. ಪ್ರತಿಯೊಬ್ಬರು ಏನು ಅಂಗನವಾಡಿಯಿಂದ ಇಟ್ಕೊಂಡು ಉನ್ನತ ಹೈಯರ್ ಎಜುಕೇಶನ್ ಇಂದ ಇಟ್ಕೊಂಡು ಎಲ್ಲ ರೀತಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರ ಅದನ್ನ ತಯಾರು ಮಾಡಿ ಈಗ ನಾವೆಲ್ಲ ಈ ರೀತಿ ಬೆಳೆದಿದ್ದು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ನಾವೆಲ್ಲ. ಹಾಗಾಗಿ ಪೋಷಕರು ಸಹ ಅತಿ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ಏನು ಮಕ್ಕಳನ್ನ ಕಳಿಸ್ಬೇಕಂತ ಈ ಸಮಯದಲ್ಲಿ ನಮ್ಮ ಶಾಸಕರು ಪ್ರತಿ ಸೇವೆಯಲ್ಲೂ ಹೇಳ್ತಾ ಇರ್ತಾರೆ. ಶಿಕ್ಷಕರು ಸಹ ಅದೇ ರೀತಿ ಏನು ಯಾವ ರೀತಿ ನಮಗೆ ಪೋಷಕರು ಕಳಿಸ್ಕೊಡ್ತಾರೆ ನಮ್ಮ ಮಕ್ಕಳನ್ನ ಅವರಿಗೆ ಒಳ್ಳೆ ರೀತಿಯಾದಂತಹ ಶಿಕ್ಷಣ ನೀಡಬೇಕು. ಈಗ ಕೆಲವೊಂದು ಶಾಲೆಗಳಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಅಂತ ಶಾಲೆಗಳಲ್ಲಿ ನಮ್ಮ ಶಾಸಕರು ಕೇಳ್ತಾರೆ, ಏನ್ ಈ ರೀತಿ ಶ್ರದ್ಧೆ ಇಲ್ಲ, ಯಾಕೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಏನಾಗ್ತಿದೆ ಇಲ್ಲಿ, ಯಾಕೆ ಮಕ್ಕಳು ಬರ್ತಿಲ್ಲ, ಪೋಷಕರನ್ನ ಕರೆದು ಮಾತಾಡ್ರಿ. ಅವರು ನಮ್ಮ ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಿಗೆ ಪಣ ಕೊಟ್ಟಿದ್ದಾರೆ. ನಮ್ಮ ಮಾಲೂರು ತಾಲೂಕು ಸಂಬಂಧಪಟ್ಟಂಗೆ ಪ್ರತಿ ಶಾಲೆಯಲ್ಲಿ ಸಹ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಬರಬೇಕು ಅಂತ ಹೇಳ್ತದೆ. ಸುಮಾರು ಸಭೆಗಳು ಹೇಳ್ತಾರೆ. ಕೆಲವೊಂದು ಶಿಕ್ಷಕರಿಗೆ, ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಶಿಕ್ಷಕರಿಗೆ ಅದು ಎಸು ದಯವಿಟ್ಟು ಅನಿತ ವಾಸಕ್ಕೆ ಹೋಗ್ಬೇಡ್ರಿ. ಶಿಕ್ಷಕರು ಏನಕ್ಕೆ ಹೇಳ್ತಾರೆ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಹೋಗಿ, ನಮ್ಮ ಉನ್ನತೀಕರಣ ಮಾಡ್ಕೊಂಡು ಹೋಗ್ಬೇಕು. ಏನು ನಾವು ಎಜುಕೇಶನ್ ಕೊಡ್ತೀವಿ ಅದನ್ನ ನಾವು ಮಕ್ಕಳಿಗೆ ಪರಿಪೂರ್ಣವಾಗಿ ಉನ್ನತೀಕರಣ ಮಾಡ್ಕೊಂಡು ಹೋಗ್ಬೇಕು. ತಾವು ಒಂದು ಏನು ಸರ್ಕಾರಿ ಕಾರ್ಯಕ್ರಮಗಳು ಸುಮಾರಿದೆ, ತಾವು ಮನೆ ಮನೆ ಹೋಗಿ ಯಾಕೆ ನೀವು ಪ್ರೈವೇಟ್ ಶಾಲೆ ಸೇರಿಸ್ತೀರಾ, ನಮ್ಮಲ್ಲಿ ಏನು ಕಡಿಮೆ ಇದೆ, ನಾವು ಯಾವ ರೀತಿ ಎಜುಕೇಶನ್ ಕೊಡ್ತಾ ಇಲ್ಲ ಅದನ್ನ ಹೇಳಿ ಸರಿಪಡಿಸ್ಕೊಳ್ತೀವಿ. ಯಾಕಂದ್ರೆ ಈಗಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ಸವಲತ್ತುಗಳನ್ನ ಸಹ ಶಿಕ್ಷಕರಿಗೆ ಕೊಡ್ತಾ ಇದೆ. ಊಟದ ವ್ಯವಸ್ಥೆಯಿಂದ ಇಟ್ಕೊಂಡು ಮಕ್ಕಳಿಗೆ ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು,
ಏನ್ ನಮ್ಮ ಸರ್ಕಾರ ಈಗ ತಿಳಿಸ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳು ಒಳ್ಳೆ ಉನ್ನತೀಕರಣದ ಶಿಕ್ಷಣ ಕೊಟ್ಟಾಗ ಪೋಷಕರು ಸಹ ಇಲ್ಲ ಒಂದು ಸ್ಟ್ಯಾಂಡರ್ಡ್ ಎಜುಕೇಶನ್ ಕೊಟ್ಟಿರೋ ನಾವು ಇಲ್ಲೇ ಸೇರ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಇವತ್ತು ತುಂಬಾ ಖುಷಿ ಆಗ್ತದೆ. ನಮ್ಮ ಶಾಸಕರು ಪ್ರತಿ ಸಲ ಒಂದು ಉದಾಹರಣೆ ಕೊಡ್ತಾರೆ. ಮಾಸ್ತಿ KPS ಶಾಲೆ ಯಾವ ಮಟ್ಟಕ್ಕೆ ಒಂದು ಸಲ ನೀವು ನೋಡ್ಕೊಂಡ್ ಬನ್ನಿ, ಎಷ್ಟು ಜನ ಮಕ್ಕಳು ಅಲ್ಲಿ ಸರ್ಕಾರಿ ಶಾಲೆ ಸೇರಿಸ್ಬೇಕು ಅಂತ ಹೇಳ್ತಿದ್ರೆ ಎಲ್ಲ ಪೋಷಕರು ಮಾಸ್ತಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಆ ರೀತಿ ಸ್ಟ್ಯಾಂಡರ್ಡ್ ಎಜುಕೇಶನ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಹೋಗಿ ನೋಡ್ಕೊಂಡು ತಾವೆಲ್ಲ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮಾಸ್ತಿ ಶಾಲೆಗೆ ಏನು ಬೇಕೋ ಸವಲತ್ತುಗಳನ್ನ ನಮ್ಮ ಶಾಸಕರು ಈಗಾಗಲೇ ತಲುಪಿಸಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅದನ್ನ ನಮ್ಮ ಶಾಸಕರು ಅವರ ಒಂದು ಭಾಷಣದಲ್ಲಿ ಹೇಳ್ತಾರೆ.